ಎಲ್ಲರಿಗೂ ನಮಸ್ಕಾರ. ಲೆಮನ್ ರೈಸ್ ಮಾಡೋದು ನೋಡೋಣ. ಮೊದಲಿಗೆ ಕಡಲೆ ಬೀಜ, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಲೆಮೆನು, ಆಮೇಲೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ತೊಗೊಂಡಿರಿ. ಆಮೇಲೆ ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡು ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಹುರಿದಿಟ್ಕೊಳ್ಳಿ. ಆನಂತರ ಕಡಲೆ ಬೀಜ ಹಾಕ್ಕೊಳ್ಳಿ. ನಮ್ಮ ಎಣ್ಣೆ ಯಾಕೆ ಆ ರೀತಿ ಐತೆ ಅಂದರೆ, ನಾನು ಮೊದಲು ಹಪ್ಳ ಸುರಿಸಿರೋ ಎಣ್ಣೆನಲ್ಲೇ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇರೆ ಎಣ್ಣೆ ಹಾಕ್ಕೊಬೋದು. ಈ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ. ಫ್ರೈ ಮಾಡಿದ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಈ ಟೈಮಲ್ಲಿ ಹಾಕ್ಕೊಂಡ್ರೇ ಖಾರ ಇಳಿಯೋದು. ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದು ಮಾಡಿ. ಉಪ್ಪು ಹಾಕಿದ ತಕ್ಷಣ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ರಸ ಹಾಕಿ, ಇಲ್ಲಾಂದರೆ ಟೇಸ್ಟ್ ಗೊತ್ತಾಗಲ್ಲ. ಅದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಹಾಕ್ಕೊಂಡು ಅನ್ನ ಮಾಡಿ ಇಟ್ಕೊಂಡಿದ್ದೀರಲ್ಲ, ಆ ಅನ್ನನ ಆರಿಸಿ ಇಟ್ಕೊಂಡಿರ್ರಿ. ಆರಿಸಿ ಇಟ್ಕೊಂಡ್ಮೇಲೆ ಗೊಜ್ಜಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕಲಿಸ್ಕೊಂಡಿದ ತಕ್ಷಣ ರೆಡಿಯಾಗಿದೆ ನೋಡಿ ಚಿತ್ರಾನ್ನ. ಈಸಿ ಬೇಗ ಆಗುತ್ತಲ್ಲ.